ಬಂದಿದ್ದು. ಎಸ್. ಸೊ ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಬಿಗ್ ಬಾಸ್ನ ನೋಡ್ತಾ ಇರ್ತೀರಿ. ಸೊ ಸಹಜವಾಗಿ ಒಂದಿಷ್ಟು ಹೊರಗಡೆ ಇರುವಂಥವ್ರಿಗೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ, ಯಾರು ವಿನ್ ಆಗ್ಬೋದು ಅನ್ನೋಂಥದ್ದು. ಈ ಬಾರಿ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ಬೋದು ಅನ್ನೋಂಥದ್ದು ನಿಮ್ಮ ಲೆಕ್ಕಾಚಾರ? ನನ್ನ ಲೆಕ್ಕಾಚಾರ ನಿಮ್ಮಂಗೆ ನೀವು ಹೊರಗಡೆ ಬಂದು ನಾನು ಸಹಜ ಒಂದು ನಾರ್ಮಲ್ ಆಡಿಯನ್ಸ್ ಥರನೇ ನೋಡ್ತಾ ಇದ್ದೀನಿ. ಬಟ್ ಒಳಗಡೆ ಇದ್ದಂಥ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಥವಾ ಪ್ಲೇಯರ್ಸ್ ನಾನು ತೀರಾ ಮುಂದೆಯಿಂದ ನೋಡಿದಂಥ ರೀತಿಯಲ್ಲಿ ಏನು ಹೇಳಬೇಕಂದ್ರೆ, ನನಗೆ ಇವಾಗ ನನ್ನ ಪ್ರಕಾರ ಆ್ಯಸ್ ಅವಿ ಪ್ರಕಾರ ನನಗೆ ಆ ಸಂಗೀತ ಮತ್ತು ವಿನಯ್ ಅವರ ಪೈಪೋಟಿ ತುಂಬಾ ಇದೆ. ಇವರಿಬ್ಬರಲ್ಲಿ ಒಬ್ಬರು ಖಂಡಿತ ವಿನ್ನರ್ ಆಗಬಹುದು ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ಯಾಕಂದರೆ ಸಂಗೀತ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವರ ಗೇಮ್ ಪ್ಲ್ಯಾನು, ಆಮೇಲೆ ಆಡ್ದಂಥ ರೀತಿ, ಫೈಟಿಂಗ್ ಸ್ಪಿರಿಟು ಚೆನ್ನಾಗಿದೆ. ಅದರ ಜೊತೆಗೆ ವಿನಯ್ ಅವರು ಅಗ್ರೆಸಿವ್ ಆಗಿದ್ರೂ ಅವರ ಹೋಲ್ ಟೀಮ್ ಹೊರಗಡೆ ಹೋಗಿದ್ರು ವಿನಯ್ ಅವರು ಉಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಂದು ಇಂಪಾರ್ಟೆಂಟ್ ಚಾನ್ಸ್ ಇದೆ. ನನ್ನ ಪ್ರಕಾರ ಸಂಗೀತ ಅಥವಾ ವಿನಯ್ ಇಬ್ಬರಲ್ಲಿ ಒಬ್ರು ವಿನ್ನರ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಂದಿದ್ದು. ಎಸ್. ಸೊ ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಬಿಗ್ ಬಾಸ್ನ ನೋಡ್ತಾ ಇರ್ತೀರಿ. ಸೊ ಸಹಜವಾಗಿ ಒಂದಿಷ್ಟು ಹೊರಗಡೆ ಇರುವಂಥವ್ರಿಗೆ ಲೆಕ್ಕಾಚಾರಗಳು ಬೇರೆ ಇರುತ್ತೆ, ಯಾರು ವಿನ್ ಆಗ್ಬೋದು ಅನ್ನೋಂಥದ್ದು. ಈ ಬಾರಿ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ಬೋದು ಅನ್ನೋಂಥದ್ದು ನಿಮ್ಮ ಲೆಕ್ಕಾಚಾರ? ನನ್ನ ಲೆಕ್ಕಾಚಾರ ನಿಮ್ಮಂಗೆ ನೀವು ಹೊರಗಡೆ ಬಂದು ನಾನು ಸಹಜ ಒಂದು ನಾರ್ಮಲ್ ಆಡಿಯನ್ಸ್ ಥರನೇ ನೋಡ್ತಾ ಇದ್ದೀನಿ. ಬಟ್ ಒಳಗಡೆ ಇದ್ದಂಥ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಥವಾ ಪ್ಲೇಯರ್ಸ್ ನಾನು ತೀರಾ ಮುಂದೆಯಿಂದ ನೋಡಿದಂಥ ರೀತಿಯಲ್ಲಿ ಏನು ಹೇಳಬೇಕಂದ್ರೆ, ನನಗೆ ಇವಾಗ ನನ್ನ ಪ್ರಕಾರ ಆ್ಯಸ್ ಅವಿ ಪ್ರಕಾರ ನನಗೆ ಆ ಸಂಗೀತ ಮತ್ತು ವಿನಯ್ ಅವರ ಪೈಪೋಟಿ ತುಂಬಾ ಇದೆ. ಇವರಿಬ್ಬರಲ್ಲಿ ಒಬ್ಬರು ಖಂಡಿತ ವಿನ್ನರ್ ಆಗಬಹುದು ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. ಯಾಕಂದರೆ ಸಂಗೀತ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವರ ಗೇಮ್ ಪ್ಲ್ಯಾನು, ಆಮೇಲೆ ಆಡ್ದಂಥ ರೀತಿ, ಫೈಟಿಂಗ್ ಸ್ಪಿರಿಟು ಚೆನ್ನಾಗಿದೆ. ಅದರ ಜೊತೆಗೆ ವಿನಯ್ ಅವರು ಅಗ್ರೆಸಿವ್ ಆಗಿದ್ರೂ ಅವರ ಹೋಲ್ ಟೀಮ್ ಹೊರಗಡೆ ಹೋಗಿದ್ರು ವಿನಯ್ ಅವರು ಉಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಂದು ಇಂಪಾರ್ಟೆಂಟ್ ಚಾನ್ಸ್ ಇದೆ. ನನ್ನ ಪ್ರಕಾರ ಸಂಗೀತ ಅಥವಾ ವಿನಯ್ ಇಬ್ಬರಲ್ಲಿ ಒಬ್ರು ವಿನ್ನರ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ.